ಶರಣರ ತಂದು ಕಾಡುವ ಬೇಡಿಸು ಕೂಡಲ ಸಂಗಮ ದೇವ. ಅಧ್ಯಕ್ಷರೇ, ಈ ಬಜೆಟ್ ಸಿದ್ದರಾಮಯ್ಯನವರ ಬಜೆಟ್ ಜನ ಅತ್ಯಂತ ಬಡವರು, ರೈತರು, ವಿಧವೆಯರು ಈ ಬಜೆಟ್ನಿಂದ ನಮ್ದೇನೋ ಬದುಕು ಉದ್ಧಾರ ಆಗ್ಬೋದು ಅಂತ ಹೇಳಿ ನಿರೀಕ್ಷೆಯನ್ನ ಮಾಡ್ತಾ ಇದ್ರು ಅಧ್ಯಕ್ಷರೇ. ಆ ಬಜೆಟ್ ಯಾವ ರೀತಿ ಕಾಯ್ತಾ ಇದ್ರು ಅಂದ್ರೆ ಅಧ್ಯಕ್ಷರೇ, ಹಸು ಹಾಲು ಕುಡಿತಕ್ಕಂತ ಕರು ಹಸು ಯಾವಾಗ ಬಂದು ಹಾಲು ಕುಡಿಸ್ಲ ಅಂತಕ್ಕಂತ ನಿರೀಕ್ಷೆಯಲ್ಲಿ ಯಾವ ರೀತಿ ಕಾಯ್ತದೋ ಆ ರೀತಿ ಬಜೆಟ್ಗಾಗಿ ಕಾಯ್ತಾ ಇದ್ರು ಅಧ್ಯಕ್ಷರೇ. ರಾಮ ಅಧ್ಯಕ್ಷರೇ, ಕಾದಿರುವಳು ಶಬರಿ ರಾಮ ಬರುವನೆಂದು ಅಂತ ಹೇಳಿ ಬೆಟ್ಟದಷ್ಟು ಆಶೆ ಇಟ್ಕೊಂಡು ಬಜೆಟ್ಗಾಗಿ ಕಾಯ್ತಾ ಇದ್ರು ಅಧ್ಯಕ್ಷರೇ. ಇದು ಬೇಕಾ ಹೆಡ್ಫೋನ್ ಬೇಕಾ ನಿಮ್ಗೆ? ಅಧ್ಯಕ್ಷರೇ, ನನ್ನ ಧ್ವನಿನೇ ಅಷ್ಟೇ ಅದ ಅಧ್ಯಕ್ಷರೇ, ನಾನೇನ್ ಬೇಕಂತ ಮಾಡಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಈ ಬಜೆಟ್ ನಿಮ್ಮ ಈ ಬಜೆಟ್ ಅಧ್ಯಕ್ಷರೇ, ನಿಮ್ಮ ಬಜೆಟ್ ಸಕ್ಕರೆ ಇಲ್ಲದ ಹಾಲಿನಂತೆ ಈ ರಾಜ್ಯದ ಜನರಿಗೆ ನಿರಾಶೆ ಮಾಡ್ತು ಅಧ್ಯಕ್ಷರೇ. ನಿಮ್ಮ ಬಜೆಟ್ ಅಧ್ಯಕ್ಷರೇ, ಇವತ್ತು ಈ ರಾಜ್ಯದಲ್ಲಿ ರೈತರು ಲಕ್ಷಾಂತರ ಜನ ತೊಂದರೆಯಲ್ಲಿದ್ದಾರೆ. ಲಕ್ಷಾಂತರ ಜನ ಯುವಕರು ಸರಾಯಿ ಚಟದಿಂದ ಇವತ್ತು ತಮ್ಮ ಪ್ರಾಣ ಹಾನಿಯನ್ನು ಮಾಡಿಕೊಂಡು ಈಗ ತಾವು ಪ್ರಮುಖ ಮಾತುಗಾರ ಯಾರಲ್ಲಿದ್ದೀರಿ? ತಾವಿದ್ದೀರಿ ಮತ್ತೆ ರಾಯರೆಡ್ಡಿ ಅವರು. ನಮ್ಮ ಫಸ್ಟ್ ಟೈಮ್ ಅದ್ರ ಸ್ವಲ್ಪ 5-10 ಮಾತಾಡ್ತಾ ಮಾತನ್ನು ನಿಮಗೆ ಕೊಡುವ. ಅಧ್ಯಕ್ಷರೇ, ನಿಮ್ಮ ಬಜೆಟ್ ನಮಗೆ ಹುಸಿ ಮಾಡ್ತು ಅಧ್ಯಕ್ಷರೇ, ನಿರಾಶೆ ಮಾಡ್ತು ಅಧ್ಯಕ್ಷರೇ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಕ್ಷಾಂತರ ಜನರಿಗೆ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ. ಇವತ್ತು ನಮ್ಮ ಭಾಗದೊಳಗ ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರು ನಿರುದ್ಯೋಗದಲ್ಲಿದ್ದಾರೆ, ತಡಪಡಿಸ್ತಾ ಇದ್ದಾರೆ, ಎಲ್ಲಿ ಕೆಲಸ ಸಿಗ್ಲಿಕ್ಕೆ ತಯಾರಿಲ್ಲ ಅಧ್ಯಕ್ಷರೇ. ಆದ್ರೆ ತಾವೇನ್ ಹೇಳ್ತೀರಿ? ನಾವು ಗ್ಯಾರಂಟಿಗಳು ಕೊಟ್ಟಿದ್ದೆವು, ಆವಾಸ್ ಗ್ಯಾರಂಟಿ ಕೊಟ್ಟಿದ್ದೆವು. ನಮ್ಮ ಉತ್ತರ ಕರ್ನಾಟಕದೊಳಗ ಏನ್ ಹೇಳ್ತಾರೆ ಅಧ್ಯಕ್ಷರೇ? ನನ್ನ ಭಾಷೆಯೊಳಗೆ ನಿಮ್ ಗ್ಯಾರಂಟಿ ಏನಪ್ಪಾ ಅಂದ್ರ ಬೆಲ್ಲದಾಗ ಹಾಕಿ ವಿಷ ಕೊಟ್ಟಪ್ಲೆ ಅಧ್ಯಕ್ಷರೇ. ತಿಲ್ಲಕ್ ಚಂದ ಅನಿಸ್ತದ, ಬೆಲ್ಲದಪ್ಲೆ ಕಾಣ್ತದ, ಆದ್ರೆ ಅದ್ರೊಳಗೆ ಗ್ಯಾರಂಟಿದೊಳಗೆ ವಿಷಯ ಅದ ಅಧ್ಯಕ್ಷರೇ. ಸಮಯ ನೀವು ಜಾಸ್ತಿ ಕೊಡಲ್ಲ, 1 ಗಂಟೆ ಇದ್ರ ಬಗ್ಗೆ ನಾನು ಮಾತಾಡಬಹುದು ಅಧ್ಯಕ್ಷರೇ.